ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ವೃತ್ತದಲ್ಲಿ ಬುಧವಾರ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರವನ್ನು ಒತ್ತಾಯಪಡಿಸಿದ ಅತಿಥಿ ಉಪನ್ಯಾಸಕರು ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಘೋಷಣೆ ಕೂಗಿದರು. ನಂತರ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜಾಥಾ ನಡೆಸಿ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮುನಿರಾಜು ಎಂ ಅರಕೆರೆ ಮಾತನಾಡಿ, ಕಾಲೇಜು ಶಿಕ್ಷಣ ಇಲಾಖೆ 2025-26ನೇ ಶೈಕ್ಷಣಿಕ ಶಾಲೆಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಯುಜಿಸಿ ನಿಯಮಾವಳಿಯಂತೆ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಹೀಗಾದಲ್ಲಿ 6,904 ಅತಿಥಿ ಉಪನ್ಯಾಸಕರು ಕೆಲಸ ಕಳೆದುಕೊಂಡು ಬೀದಿಗೆ ಬೀಳುವಂತಾಗುತ್ತದೆ. ಹೀಗಾಗಿ ಕೂಡಲೇ ಕಾಲೇಜು ಶಿಕ್ಷಣ ಇಲಾಖೆ ಈ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಅತಿಥಿ ಉಪನ್ಯಾಸಕರ ಆಯ್ಕೆ ಎಂಬ ಪ್ರಕ್ರಿಯೆ 2004-05ರಿಂದ ಪ್ರಾರಂಭವಾಯಿತು. ಆಗ ಕಾಲೇಜಿನ ಇಲಾಖೆ ಸ್ನಾತಕೋತ್ತರ ಪದವಿ ಪಡೆದ ಎಲ್ಲರಿಗೂ ಪದವಿ ಕಾಲೇಜುಗಳಲ್ಲಿ ಪಾಠ ಬೋಧನೆ ಮಾಡಲು ಅವಕಾಶ ನೀಡಿತ್ತು. ಆಗ ಯಾವುದೇ ಯುಜಿಸಿ ನಿಯಮಾವಳಿಗಳನ್ನು ಪಾಲಿಸಿರಲಿಲ್ಲ. ಹೀಗೆ ಕೆಲಸ ಮಾಡಿದವರಲ್ಲಿ ಬಹುತೇಕರು 15, 18, 22 ವರ್ಷಗಳ ಕಾಲ ಕನಿಷ್ಠ ಗೌರವಧನ ಪಡೆದು ಸೇವೆ ಸಲ್ಲಿಸಿದ್ದಾರೆ ಎಂದರು. ರಾಜ್ಯದ 430 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸದ್ಯ 9,700ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ 2025-26ನೇ ಶಾಲೆಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಸಂದರ್ಭವನ್ನ ಯುಜಿಸಿ ನಿಯಮಾವಳಿಗಳಂತೆ ನಡೆಸ್ತಾ ಇದೆ. ಸೊ ನಾವು 2004-05ರಲ್ಲಿ ಕರ್ತವ್ಯಕ್ಕೆ ಸೇರ್ಕೊಂಡಿದ್ದೀವಿ. ಆವತ್ತು 14,500 ಜನ ಕೆಲಸ ಮಾಡ್ತಾ ಇದ್ವಿ. ಸರ್ಕಾರ ಕಾಲಕಾಲಕ್ಕೆ ನಿಯಮಾವಳಿಗಳನ್ನ ರೂಪಿಸ್ತಾ ಇದೆಯೋ ಅದರ ಪರಿಣಾಮವಾಗಿ ಇವತ್ತು 9,000 ಇದ್ದೀವಿ. ಈಗ ಯುಜಿಸಿ ನಿಯಮಾವಳಿ ಜಾರಿಯಾಗಿದ್ದೆ ಆದ್ರೆ 6,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಉದ್ಯೋಗ ಕಳೆದುಕೊಂಡು ಅಭದ್ರತೆಯ ಬದುಕನ್ನ ಅವರು ಎದುರಿಸಬೇಕಾಗುತ್ತೆ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ, ಇಲಾಖೆಗೂ ಮನವಿ ಮಾಡ್ತಾ ಇದೀವಿ, ವಿಶೇಷ ನಿಯಮಾವಳಿ ರೂಪಿಸಿ ಎಲ್ಲಾ ಅತಿಥಿ ಉಪನ್ಯಾಸಕರು ಸಹ ಕರ್ತವ್ಯದಲ್ಲಿ ಇರುವಂತೆ ಒಂದು ಅವಕಾಶ ಮಾಡ್ಕೊಳ್ಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಹೀಗೆ ಸೇವೆ ಸಲ್ಲಿಸುತ್ತಲೇ ವಯೋಮಿತಿ ಕಳೆದುಕೊಂಡಿದ್ದಲ್ಲದೆ ಕೌಟುಂಬಿಕ ಜಂಜಾಟದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ತಾವೇ ಪಾಠ ಮಾಡಿದ ಶಿಷ್ಯಂದಿರ ಜೊತೆ ಅನಾರೋಗ್ಯಕರ ಸ್ಪರ್ಧೆ ಎದುರಿಸುವಂತೆ ಆಗಿದೆ. ಇಂತಹ ಹೊತ್ತಿನಲ್ಲಿ ಯುಜಿಸಿ ನಿಯಮಾವಳಿಯನ್ನು ಮುಂದೆ ಮಾಡಿ ಕೆಲಸದಿಂದ ತೆಗೆಯುವುದು ಸರಿಯಲ್ಲ. ಸರ್ಕಾರ ಮಾನವೀಯತೆ ಆಧಾರದ ಮೇಲೆ ಎಲ್ಲ ಅತಿಥಿ ಉಪನ್ಯಾಸಕರಿಗೂ ಅವಕಾಶ ಕಲ್ಪಿಸಿಕೊಡಬೇಕು. ಇದಕ್ಕಾಗಿ ವಿಶೇಷ ನಿಯಮಾವಳಿಯನ್ನು ರೂಪಿಸಬೇಕೆಂದು ಒತ್ತಾಯಿಸಿದರು. ಅತಿಥಿ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿ ರಾಜಶೇಖರ್ ಮಾತನಾಡಿ, ಕಾಲೇಜಿಗೆ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಅತಿಥಿ ಉಪನ್ಯಾಸಕರ ನೆರವಿಗೆ ಧಾವಿಸಬೇಕು. ಪ್ರಧಾನವಾಗಿ ಯುಜಿಸಿ, ನಾನ್ ಯುಜಿಸಿ ಎನ್ನುವ ತಾರತಮ್ಯವನ್ನು ತೆಗೆದುಹಾಕಿ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಒಳಗೊಂಡಂತೆ ಕೌನ್ಸಿಲಿಂಗ್ ನಡೆಸಬೇಕು. ಪ್ರತಿ ವರ್ಷ ಕೌನ್ಸಿಲಿಂಗ್ ನಡೆಸುವುದನ್ನು ನಿಲ್ಲಿಸಿ ಒಮ್ಮೆ ಆಯ್ಕೆಯಾದವರನ್ನೇ ಕರ್ತವ್ಯದಲ್ಲಿ ಮುಂದುವರಿಸಬೇಕು. ಹೀಗೆ ಆಯ್ಕೆಯಾದ ಅವಧಿಯ ಉಪನ್ಯಾಸಕರಿಗೆ ಸೇವಾ ಬದ್ಧತೆ ಕಲ್ಪಿಸಬೇಕು. ಸರ್ಕಾರ ವಾಗ್ದಾನ ಮಾಡಿದಂತೆ ಇಡೀ ಗಂಟು ಮತ್ತು ವಿಮಾ ಸೌಲಭ್ಯಗಳನ್ನು 2025-26ನೇ ಸಾಲಿನ ಪ್ರಾರಂಭದಿಂದಲೇ ನೀಡಬೇಕೆಂದು ಒತ್ತಾಯಿಸಿದರು. ಆ ಒಂದು ಪದವನ್ನು ಬದಲಾವಣೆ ಮಾಡಿ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 10ರಿಂದ 20 ವರ್ಷಗಳ ಕಾಲ ನಾವು ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿ ಈಗ ಸರ್ಕಾರ ಒಂದು ಕೋರ್ಟಿನ ಒಂದು ಆದೇಶವನ್ನ ಆಧಾರವಾಗಿಟ್ಟುಕೊಂಡು ನಮ್ಮನ್ನ ಒಡೆದಾಡತಕ್ಕಂಥ ಒಂದು ನೀತಿಯನ್ನ ಜಾರಿಗೆ ತಂದಿದೆ. ಇದನ್ನ ಕೈಬಿಟ್ಟು ಯುಜಿಸಿ, ನಾನ್ ಯುಜಿಸಿ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಮೊದಲು ಯಾವ ರೀತಿ ನಮಗೆ ಕೌನ್ಸಿಲಿಂಗ್ ಮಾಡ್ತಿದ್ರು ಅದೇ ರೀತಿ ಮಾಡಿ ನಮಗೆ ಸೇವಾ ಭದ್ರತೆ ಕೊಡಬೇಕು, ನಮ್ಮನ್ನ ಅಲ್ಲೇ ಮುಂದುವರಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು. ಸೊ ಅಲ್ಲಿಯವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.